12.5 ಬಿರಿಯಾನಿ ಮಾಡೋದು ಎಷ್ಟು ಕೆಜಿ ಮಾಡೋದು ಅಂತ ಏನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ಫಾಲೋ ಆಗಿ ಈ ಥರ ವೀಡಿಯೋಸ್ನ ಅಪ್ಡೇಟ್ ಆಗ್ತಾಯಿರಿ. ಇನ್ನೊಂದು ಏನಂದರೆ ಇವತ್ತು ಬೆಳಗ್ಗೆ 50 ಕೆಜಿಗೆ ಇದು ಮಾಡ್ತಿರೋದು. ಇವಾಗ ಟೈಮ್ ಕೂಡ ತೋರಿಸಿದ್ನಲ್ಲ 12.5 ಕಾಲ್ ಸೂಪು, ಕಬಾಬು, ಸ್ನೇಹಿತರೆ, ಇದು ಭಾನುವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಒಂದು 2 ದಿವಸ ಬಿಟ್ಟು ಇದು ಮಾತಾಡ್ತಾ ಇರೋದು. ಅವತ್ತು ಆಗ್ತದೆ. ಈ ಪಾತ್ರೆ ಎಲ್ಲ ಫುಲ್ ಬಿಸಿ ಇರುತ್ತೆ. ಅವ್ರು ಹೊಡೆದಿರೋ ಹಬೆಗೆ ಮತ್ತು ಈ ಬೆಂಕಿಗೆ ಏನಾಗುತ್ತೆ, ಸ್ಟೀಮಿಂಗ್ ಇರುತ್ತೆ. ನಾವು ಓವನಲ್ಲಿ ಹಿಂಗೆ ಇಟ್ಬಿಟ್ಟು ಸ್ಟೀಮ್ ಮಾಡ್ತೀರಿ 3 ನಿಮಿಷ 4 ನಿಮಿಷಕ್ಕೆ ಸ್ಟೀಮಿಂಗು. ಸ್ನೇಹಿತರೆ, ಟೈಮ್ ಎಷ್ಟು ನೋಡ್ರಿ, ಕರೆಕ್ಟಾಗಿ 12.5 ಸಂಡೇ. ಇವತ್ತು ಬಿರಿಯಾನಿ ಮಾಡೋಕ್ಕೆ ಬಂದಿದ್ದೀವಿ. ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ. ಯಾವ ಥರ ಏನು ಹಿಂಗೆ ಬಿರಿಯಾನಿ ಮಾಡೋದು, ಎಷ್ಟು ಕೆಜಿ ಮಾಡೋದು ಅಂತ ಏನಂತೆ ಬ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲರೂ ನೋಡಿ ಸ್ನೇಹಿತರೆ, ಹೋಟ್ಲೆಲ್ಲ ಖಾಲಿ ಇವತ್ತು. ಇವಾಗೆಲ್ಲ ಕರೆಕ್ಟಾಗಿ ಇನ್ನು ಸ್ವಲ್ಪ ಹೊತ್ತಿಗೆ 2:30-3 ಗಂಟೆಗೆ ರೆಡಿ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಅವಾಗ ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ. ಟಾಟಾ ಬಾಯ್. ಸ್ನೇಹಿತರೆ, 150 ಕೆಜಿಗೆ ಇದು ಮಾಡ್ತಿರೋದು. ಇವಾಗ ಟೈಮ್ ಕೂಡ ತೋರಿಸಿದ್ನಲ್ಲ 12.5 ಇವಾಗ ಒಲೆ ಅಂಟಿಸಿದ್ರೆ ಆಗೋದು ಬಿರಿಯಾನಿ ಆಗೋದು ಇನ್ನೂ 1.5 ಅವರ್ ಬೇಕು. ಸೌದೆ ಎಲ್ಲ ಹಾಕ್ಕೊಂಡು ಎಷ್ಟು ಕೆ ಜಿ ಬರುತ್ತೆ, ಏನು ಹೆಂಗೆ ಅಂತ ಎಲ್ಲ ತೋರಿಸ್ತೀನಿ. ನೋಡ್ಕೊತೇನೆ. ಯಾರಿಲ್ಲ ಸ್ನೇಹಿತರೆ, ಇಷ್ಟೊತ್ತಲ್ಲಿ ಕಸ್ಟಮರ್ಗಳಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ಫಾಲೋ ಆಗಿ ಈ ಥರ ವೀಡಿಯೋಸ್ನ ಅಪ್ಡೇಟ್ ಆಗ್ತಾಯಿರಿ. ಇನ್ನೊಂದು ಏನಂದರೆ ಇವತ್ತು ಬೆಳಗ್ಗೆ ಟೈಮಿಂಗ್ ನೀವು ನೋಡ್ಬೋದು. ಏನಿಲ್ಲ ಅಂದರೂ 1 ಸೆಕೆಂಡ್ ಟೈಮ್ ಕರೆಕ್ಟಾಗಿ 12:30ಗೆ ನೋಡಿ ಸ್ಟಾರ್ಟ್ ಆಗ್ತಾಯಿದೆ ಬಿರಿಯಾನಿ. ಬಿಸಿ ಬಿಸಿ ಬಿರಿಯಾನಿ ತಿನ್ಬೇಕಂದ್ರೆ ನೀವು ಬರಬೇಕಾಗಿರೋದು ಎಷ್ಟೊತ್ತಿಗೆ ಹೇಳಿ, ಕರೆಕ್ಟಾಗಿ 1:15ಗೆಲ್ಲ ಬಿರಿಯಾನಿ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಬಿರಿಯಾನಿ ಅಕ್ಷಯ್ ದಮ್ ಬಿರಿಯಾನಿ ಅಂತ ಫುಡ್ ಫ್ಯಾಕ್ಟ್ರಿ, ಅಕ್ಷಯ್ ಫುಡ್ ಫ್ಯಾಕ್ಟ್ರಿಯಲ್ಲಿ ಫಾಲೋ ಆಗಿ ಈ ಥರ ವೀಡಿಯೋಸ್. ಬ್ರೋ ಸಿಸ್ಟರ್ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಹಾಯ್ ಫ್ರೆಂಡ್ಸ್. ಅಣ್ಣ ಏನು ಮಾಡ್ತಾ ಇರೋದು? ಎಷ್ಟು ಟೈಮು? 12:30. ಎಷ್ಟೊತ್ತು ಆಗ್ಬೋದು ರೆಡಿ ಆಗೋಕ್ಕೆ? 1:15ಗೆಲ್ಲ ರೆಡಿ. ಹೊಸ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟು? ತಗ್ಗೇದೆಲೆ. ನೋಡಿ, ಆಲ್ರೆಡಿ 2 ಕಸ್ಟಮರ್ ಬಂದಿದ್ದಾರೆ. ಟೈಮ್ ಬಂದು 12:40ಗೆ ವೆಯ್ಟ್ ಮಾಡ್ತಾ ಇರೋದು. ಅವಾಗೆ ಒಂದು 4 ಜನ ಕಸ್ಟಮರ್ ಕೇಳ್ಕೊಂಡೋದ್ರು ಈ ಥರ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ. ಬ್ರೋ, ಎಲ್ಲಿಂದ ಬಂದಿದ್ದು? ಹಾಂ, ಮುಕ್ಬಲ. ಎಷ್ಟು ಬರೋ ಟೈಮ್ ಇವಾಗ ಆ್ಯಕ್ಚುಲಿ? 12:40ಗೆ ಆಲ್ಮೋಸ್ಟ್ ಬಿರಿಯಾನಿಗೆ ಬಂದಿದ್ದಾರೆ. ರೆಡಿ ಆಗೋದು ಇನ್ನೊಂದು 1 ಅವರ್ ರೆಡಿ ಆಗುತ್ತೆ. ಮಸಾಲ ಎಲ್ಲ ರೆಡಿನಾ? ಎಷ್ಟು ಕೆ ಜಿ? 150 kg. ಯಾವುದೇ ಓನರು ಬಿರಿಯಾನಿ ಅಂಗಡಿಯಲ್ಲಿ ಅವರು ಡೈರೆಕ್ಟಾಗಿ ಬಿರಿಯಾನಿ ಮಾಡಿರೋದು ನಾನು ಇವತ್ತವರೆಗೂ ನೋಡಿಲ್ಲ. ಏನಕ್ಕೆ ಅಂದರೆ ರಘುವನ್ ಅವರ ನಾನು ಎಷ್ಟೋ ಕಿತ ನೋಡಿದ್ದೀನಿ. ಕರೆಕ್ಟಾಗಿ ಟೈಮ್ 12 ಗಂಟೆ ಆದರೆ ಸಾಕು, 1 ಗಂಟೆ ಲೈಕ್ ಅಂಗಡಿಗೆ ಬಂದು ಬಿರಿಯಾನಿ ಮಾಡಿರೋದು ನನಗೆ ತುಂಬ ಖುಷಿ ಆಗುತ್ತೆ. ಅದೇ ಫ್ಲೇವರ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅಣ್ಣ, ಟೈಮ್ ಎಷ್ಟು ಅಣ್ಣ ಇವಾಗ? 12:15 ರೆಡಿ ಆಗ್ತಾಯಿದೆ ಬಿರಿಯಾನಿ. ಮಟನ್ ಸೂಪು, ಕಾಲ್ ಸೂಪು, ಕಬಾಬು ಈ ಥರ ಎಲ್ಲ ರೆಡಿ ಆಗ್ತಾಯಿದೆ. ದಯವಿಟ್ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿನ ಫಾಲೋ ಆಗಿ ಬಿರಿಯಾನಿ ಟೇಸ್ಟ್ ಮಾಡಿ
ನಿಮ್ಗೆ ಇಷ್ಟ ಆದರೆ ಒಂದು 10 ಜನಕ್ಕೆ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಒಬ್ರಿಗೂ ಹೇಳಕ್ಕೆ ಹೋಗ್ಬಿಡಿ. ಉಳ್ಳ ತೋರಿಸಿದ್ರೆ ನೋಡ್ರಿ, ಈ ಕಡೆ ಲೆಫ್ಟ್ ಸೈಡ್ ಇರೋದು ಚಿಕನ್ ಬಿರಿಯಾನಿ, ರೈಟ್ ಸೈಡ್ ಇರೋದು ಮಟನ್ ಬಿರಿಯಾನಿ. ಇದೆಲ್ಲ ಮಟನ್ ಎಲ್ಲ ಹಾಕಿದ್ದು 5 ಸ್ನೇಹಿತರೆ 150 kg ಇದು ದೊಡ್ಡ ಪಾತ್ರೆ, 150 kg ಮಟನ್ನು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತಿದ್ದು ಲಾಗು. ಅವರೇ ನೋಡಿರಿ ನಮ್ಮ ಭಟ್ರು. ಇದೊಂದು ಪಾತ್ರೆ, ಇದೊಂದು ಪಾತ್ರೆ. ಇದು ಸಂಡೇ ಮಾತ್ರ ಲೆಗ್ ಪೀಸ್ ತೆಗೋಣ. ಈ ಸಂಡೇ ಮಾತ್ರ ಲೆಗ್ ಪೀಸ್ ಫ್ರೀ ಇರುತ್ತೆ ಸ್ನೇಹಿತರೆ. ಅದು ಎಷ್ಟೊತ್ತವರೆಗೂ ಇರುತ್ತೋ ಅಷ್ಟೊತ್ತವರೆಗೂ ಇರುತ್ತೆ. 40 kg ಹಾಕಿರ್ತೀರಿ ಅಲ್ಲಿವರೆಗೂ. ಸ್ನೇಹಿತರೆ 150 kg ಮಟನ್ದು ಇವಾಗ ದಮ್ಮಾಗ್ತಿರೋದು ನೋಡ್ತು. ರೆಡಿ ಆಯ್ತಾ? ಇದು 150 kg ಪಾತ್ರೆ ಇದೆ. ಟೋಟಲ್ 150 kg. ಇನ್ನೊಂದು 100 kg. ಇದೊಂದು ಚಿಕನ್ ಬಿರಿಯಾನಿ ಒಂದು 100 kg. ಇದು ಬಂದು ಟೈಮಿಂಗ್ ಬಂದು ಇವಾಗ ಜಸ್ಟ್ 2 o'clock ಹೇಳಿ, ಬರೀ 2 ಗಂಟೆ. ಇವಾಗ ದಮ್ ಹಾಕೋ ಟೈಮು ಯಾವ ಥರ ದಮ್ ಹಾಕ್ತಾರೆ ಅಂತ ನೋಡಿ. ಆಯ್ತಾ ರೆಡಿ ಕಬಾಬ್? ನೋಡಿ ಸ್ನೇಹಿತರೆ, ಇದೇ ದಮ್ ಹಾಕೋದು ಸ್ಟೈಲ್. ಎಷ್ಟು ಕಷ್ಟ ಅಂತ ನೀವೇ ನೋಡಬೇಕು. ಬರೀ ಟೈಮಿಂಗ್ ಬಂದು 2 ಗಂಟೆ. ಇದು ದಮ್ ಆದಮೇಲೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 20 ನಿಮಿಷ ಹಂಗೆ ಬಿಡಬೇಕಾಗುತ್ತೆ. ಅದೇ ಫ್ರೆಂಡ್ಸ್, ನಾವು ಯಾವುದೇ ಕೆಲಸ ಈಸಿ ಅನ್ಕೊಂತೀರಿ, ತುಂಬ ಕಷ್ಟ ಇದೆ. ಅವಾಗಲೇ ನಾವು ವಿಡಿಯೋ ಮಾಡಬೇಕಾದ್ರೆ 12:05 ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಟೈಮ್ ಎಷ್ಟು ಬ್ರದರ್? ಫೋನ್ ಕೊಡು. 2:38 ಸ್ನೇಹಿತರೆ. ಕಸ್ಟಮರ್ ಒಬ್ಬೊಬ್ಬರು ಬಂದು ನಿಂತ್ಕೊಂಡಿದ್ದಾರೆ. ಇನ್ನೊಂದು ಬಿರಿಯಾನಿ ಬಗ್ಗೆ ಹೇಳ್ತೀನಿ ಕೇಳ್ರಿ. ನಮ್ಮ ಹೊಸಕೋಟೆಯಲ್ಲಿ ಮಾಡೋ ಬಿರಿಯಾನಿ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ.
ನಮ್ಮ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, 150 kg 200 kg 100 kg ಆ ಥರ ಇರುತ್ತೆ. ನಾವು ಕ್ವಾಂಟಿಟಿ ಯಾವ ಥರ ಮಟನ್ ಜಾಸ್ತಿ ಹಾಕಿರೋ ಆ ಥರ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಬೇರೆ ಜಾಗದಲ್ಲ ಇರುತ್ತೆ, ಹೊಸಕೋಟೆಯಲ್ಲಿ ಮಟನ್ ಮಾತ್ರ ಬೇರೆ ಕಡೆ ಸೇಲ್ ಆಗಲ್ಲ. ಬೇರೆ ಕಡೆ 5 kg ಇಂದ 10 kg 20 kg 30 kg 50 kg 70 kg 100 kg ವರೆಗೂ ಓಡಿಸ್ಬೋದು. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾರೆ. ಒಂದೇ ರೀತಿ ಲಂಸಮಾಗಿ ಜಾಸ್ತಿ ಮಾಡೋದು ಹೊಸಕೋಟೆಯಲ್ಲಿ, ಮತ್ತು ಇನ್ನೊಂದು 2-3 ಜಾಗದಲ್ಲಿ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂದರೆ, ಒಂದು ಬಿರಿಯಾನಿ ಮಾಡೋದಕ್ಕೆ ನಾವು ಎಷ್ಟೊತ್ತಿಗೆ ಟೈಮು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಜನಕ್ಕೆ ಹಂಗೆ ನಾವು ಹೊಟ್ಟೆ ತುಂಬ ಕೊಟ್ಟು 5 ಪೀಸು 6 ಪೀಸು ಕೊಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಕೊಡ್ತೀರಿ. ಇನ್ನೊಂದು ಆಮೇಲೆ ಫ್ಲೇವರ್ ಅನ್ನೋದು ಅದೇ ಥರನೇ ಮೇಂಟೈನ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವಾಗ ದಮ್ ಇಡಿಸ್ತಾ ಇರೋದು, ಆ ದಮ್ಗೆ ನೋಡಿ ಹಾಂ ನೋಡಿ ಇವಾಗ ದಮ್ ಇಡಿಸ್ತಾ ಇರೋದು. ಆಯ್ನಾಗಂತೆ ಸ್ವಲ್ಪ ಕೊಡೋಣ, ಕೊಡು ಕೈಗೆ ಅಕ್ಕ. ಒಂದು ನಿಮಿಷ ಏನಕ್ಕೆ ಕಣ ಲೆಗ್ ಪೀಸು? ಏನಕ್ಕೆ ಲೆಗ್ ಪೀಸು? ಬಿರಿಯಾನಿ ಫ್ರೀ. ಎಷ್ಟು ಬಿರಿಯಾನಿಗೆ? ಒಂದು ಬಿರಿಯಾನಿಗೆ ಎಷ್ಟು? 2 ಬಿರಿಯಾನಿಗೆ 2. ತುಂಬ ನಮ್ಮ ಹಿರಿಯರವರು ನಮ್ಮ ಹಿರಿಯರ ಬೈಯಲ್ಲೇ ಕೇಳಿ ದಯವಿಟ್ಟು ಅದೇ ಚಪ್ಪಲಿ ಇವತ್ತು ಇದೇ ಚಪ್ಪಲಿ ಎಲ್ಲ ಇದ್ದಾನೆ. ಅದೇ ಚಪ್ಪಲಿ ಅವಾಗ ಅದೇ ಹವಾಯಿ ಚಪ್ಪಲಿನ ಇವತ್ತು ಅದೇ ಕಾಲೇಜ್ ಹೋಗ್ಬೇಕಾದ್ರೆ ಸ್ನೇಹಿತರೆ ಒಂದೇ ಒಂದು ಬ್ಲಾಕ್ ಟಿ ಶರ್ಟ್ ನಮ್ ತೆಗಿದ್ ಯಾವ್ದೋ ಒಂದು ಗೋಲ್ಡ್ ಚೈನ್ ಇತ್ತು, ಈ ಹವಾಯಿ ಚಪ್ಪಲಿ ಹಾಕೊಂಡ್ ಬರ್ತಾ ಇದ್ವಿ. ಈ ನನ್ನ ಮಗನ ಅವಾಗ ಇಷ್ಟ ಒಂದು ಕಾರಲ್ಲಿ ಹಾಕಿದ್ನಲ್ಲ ಜೆನ್ನು. ಹೌದು ಹೌದು, ಅವನ ಹತ್ರ ಜೆನ್ನು, ನನ್ನ ಹತ್ರ RX
ನಾನು ಸೈಕಲ್ ನಡ್ಕೊಂಡ್ ಬರೋದು. ಇದನ್ನ ಪಿಕಪ್ ಮಾಡಕ್ ಬರೋಲ್ಲ ನಾವು. ಎಲ್ಲ ಪಿಕಪ್ ಮಾಡಕ್ ಬರೀರ ನನ್ನ ಮಕ್ಳಲ್ಲಿ ಎಲ್ಲಿ ಹಾಕೊಡಕ್ಕೆ ಬಟ್ಟೆ ಇಲ್ಲ ಅಲ್ಲ, ಎಲ್ಲಿ ಪಿಕಪ್ ಇವ್ನು ತಿನ್ನಕ್ ಬಂದು ಪಿಕಪ್ ಮಾಡೋನಲ್ಲ. ನಾವೇ ಪಿಕಪ್ ಮಾಡೋದು. ನೀನ್ ಬರೆಯಲ್ಲ ಮನೆ ನಿಮ್ಮ ಅಪ್ಪ ತಪ್ಪಿಸ್ಕೊಂಡ್ ಬರೆಯಲ್ಲ ಆಚೆ ಕಾಂಪೌಂಡ್ ಬರ್ತೀವಿ. ಆಮೇಲೆ ನಮ್ಮ ಅಪ್ಪ ಸ್ನಾನ ಮಾಡಕ್ ಹೋದ್ರೆ ನಮ್ಮ ಅಪ್ಪ ಒಂದು 5 ರೂಪಾಯಿ 10 ರೂಪಾಯಿ ಇರೋದು, 10 ರೂಪಾಯಿ ಡೀಲ್ ಮಾಡ್ಕೊಂಡು ಕಾಲೇಜ್ವರೆಗೂ ಒಂದು ಬುಕ್ ಇಟ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದೆ. ಬ್ಯಾಗ್ ಹೋಗ್ತಾ ಇರ್ಲಿಲ್ಲ ಕಾಲೇಜ್ ತರ. ಅವಾಗ ಒಂದು ಸಿಗರೇಟ್ ಬಂದ್ಬಿಟ್ಟು 5 ರೂಪಾಯಿನಲ್ಲ, ಯಾವ್ದೋ ಒಂದು ಹೊಡಿತಾ ಇದ್ದಲ್ವ, ನೀವು ಹೊಡಿತಾ ಇದ್ದೀರಾ, ನಾನು ಹೊಡಿತಾ ಇದ್ದೆ. ನಾನು ಹೊಡಿತಿದ್ದೆ, ಒಂದು ಸಿಗರೇಟ್ ತಗೊಂತ ಇದ್ದೆ. ಒಂದು ಸಿಗರೇಟ್ ತಗೊಂಡು ಫುಲ್ ಕಾಲೇಜೆಲ್ಲ ಫುಲ್ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದು ಕಾಲೇಜ್ ಒಳಗೆ ಹೋಗ್ತಾ ಇರ್ಲಿಲ್ಲ. ಈ ಕಡೆ ಕುತ್ಕೊಂಡು ಸಿಗರೇಟ್ ಹೊಡ್ಕೊಂಡು 4 ಗಂಟೆ ಹೋಗೋಣ ಅಷ್ಟೇ. ಫುಟ್ಬಾಲ್ ಆಡ್ಕೊಂಡು ಮನೆಗಳೆಲ್ಲ ಪಾಪ ಫೀಸ್ ಕಟ್ಟಂತ ಕಾಸು ಕೊಟ್ಟು ಅದನ್ನ ತಿನ್ಬಿಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಮಗನ ಸುಜಯ್ ನಾನು ಮಾಡೋ ಕರೆಸ್ಪಾಂಡಿಂಗ್ ಕೊಟ್ಟು ಮನೆಗೆ ಫೀಸ್ ಅಂದ್ಬಿಟ್ಟು ನಾವು 3,000 ಕೊಟ್ಟು 400 ರೂಪಾಯಿ ಕರೆಸ್ಪಾಂಡಿಂಗ್ ಕಟ್ಬಿಟ್ಟಿದ್ದು. ಅವ್ರು ಓಡಾಡ್ಕೊಂಡು ಮಿಕ್ಕಿತ್ತು ಬಟ್ಟೆ ಎಲ್ಲ ಮಗ ಇಲ್ಲ ಬಟ್ಟೆ ಹಾಕೊಡಕ್ಕೆ ಕಾಸು ಬಟ್ಟೆ ನಾವು ಮೆಜೆಸ್ಟಿಕ್ ಹೋಗಿರಲ್ಲ. ಅದೇ ಫೀಸ್ಗಳಾಗ ಅದು ಇದು ಏನಾದ್ರು ಕೊಟ್ಟಿದ್ದು ಜೋಬ ಇಟ್ಕೊಳ್ಳೋದನ್ನ ಯಾಮಾರ್ಸಿ ಮಾಡಿದ್ರೆ ಒಬ್ಬ ಮಕ್ಕಳಿಗೆ ಇರೋದಲ್ಲ ತಲೆ ಒಂದು ಪೊಟ್ಟೆ ಕಿತ್ಕೊಂಡ್ಬಿಡೋದು ಕಾಸುಗಳು. ಚೆನ್ನಾಗಿದೆ ಸ್ನೇಹಿತರೆ. ಅದೇ ಕಾಲೇಜ್ ಲೈಫ್ ಜಾಸ್ತಿ ದಿನ ಎಂಜಾಯ್ ಮಾಡೋಕ್ಕಾಗಿಲ್ಲ. ಎಲ್ಲ ಒಂದು 2 ವರ್ಷ ಓಡಾಡ್ಕೊಂಡಿದ್ವಿ, ಹೊರಡಿದ್ವಿ. ಇವನ್ನ ಬೇಕು ಯಾವ ಕಾಲೇಜ್ ಸೇರ್ಕೊಳಲ್ಲ 2 ದಿನ ಡಿಪ್ಲೊಮಾ ಮಾಡಕ್ ಹೋದ. ಡಿಪ್ಲೊಮಾ ಇನ್ಕಂಪ್ಲೀಟ್ ಆಗೋಯ್ತು. ಎಲ್ಲ ಇನ್ಕಂಪ್ಲೀಟ್. ಇಲ್ಲೆಲ್ಲ ಮಾಡಿದ್ನಲ್ಲೋ ಇದು ಮಂಡೂರ್ ಹತ್ರ ಅಲ್ಲಿಗೆ ಬರೋರಲ್ಲ ನಾವಲ್ಲಿ. ಎಲ್ಲೂ ಬಿಟ್ಟಿಲ್ಲ ಎಲ್ಲೂ ಬಿಟ್ಟಿಲ್ಲ ಎಲ್ಲಾಂಡಲ್ಲೂ ಬಿಟ್ಟಿಲ್ಲ, ಎಲ್ಲೂ ಬಿಟ್ಟಿಲ್ಲ, ಎಣ್ಣೆಗಳ ಬಿಟ್ಟಿಲ್ಲ, ಮೆಜೆಸ್ಟಿಕ್ ಬಿಟ್ಟಿಲ್ಲ, ಬೆಂಗಳೂರಲ್ಲಿ ಯಾವ ಕಾಲೇಜು ಬಿಟ್ಟಿಲ್ಲ. ಬೆಂಗಳೂರಲ್ಲಿ ಯಾವ್ದು SJS ಕಾಲೇಜ್ ಯಾವ್ದು SJRC ಕಾಲೇಜು, RC ಕಾಲೇಜು. ನನ್ನ ಮಗನ ಒಬ್ಬ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ ಅವನು. ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರೆ ಊಟ ತಿಂಡಿ ಎಲ್ಲ ಒಂದೇ ಸೌಕರ್ಯ. ಸಿಗರೇಟ್ ವೀರೇಶ್ ಅಂತ ಒಬ್ಬ ಹುಡುಗ ಇದ್ದ, ವೀರೇಶ್ ಅಂದ್ಬಿಟ್ಟು ಅವನಿದ್ದ. ಆಮೇಲೆ ಮಧು ಕಣ್ಣೂರಳ್ಳಿ. ಏನು ನಮ್ಗೆಲ್ಲ ಫುಲ್ ಆರೈಕೆ. ಊಟ ಅಂದ್ರೆ ಊಟ, ಫುಲ್ ಮೀಲ್ಸ್ ಅಂದ್ರೆ ಫುಲ್ ಮೀಲ್ಸ್. ಮೆಜೆಸ್ಟಿಕ್ ಖರ್ಚು ಕಾಸ್ಬೇಕಾದ್ರೆ ಇಮಿಡಿಯೇಟ್ ಖರ್ಚು ಕಾಸು. ಮೂವಿ ಅಂತೂ ನಮ್ಮನ್ನ ಅವನ ಜೊತೆ ನೋಡ್ತಿದ್ದು ಮೂವಿಗಳಿಲ್ಲ. ದೇವರಾಜ್ ಸ್ನೇಹಿತರೆ ಅವನ ಜೊತೆ ಯಾರೇ ಮೂವಿ ರಿಲೀಸ್ ಆದ್ರೆ ಅಲ್ಲ ಬುಕ್ ಮಾಡ್ಬಿಟ್ಟಿರ ಅವನು. ಬರ್ತಾನ ಪಿಕ್ಚರ್ ಹೋಗಲ್ಲ 2 ಜಾಗದ ಬಗ್ಗೆ ಹಾಕ್ಸ್ಬಿಡೋಣ ಅಲ್ಲಿ. ಪಾಪ ನನ್ ಬಣ್ಣಪ್ಪ ಒಳ್ಳೆ ಬೈಕ್ ರೈಡ್. ಒಂದು ನೀವು ಹೋಗಿದ್ರೆ ಅಲ್ಲಿ, ಇನ್ನೊಂದು ಅದೇ ಅಲ್ಲಿ ಯಾರ ಮುಂದೆ ಶೋ ಹೋಗಿ ಟೆಂಟ್ ಮುಂದೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದೆ. ನೀನು ಗಿರೀಶ್ ಸುಜಯ್. ನಾನು ಇರ್ಲಿಲ್ಲಪ್ಪ ಗಾಡಿನಲ್ಲಿ. ನೀನಿದ್ದೀರಲ್ಲ? ನಾನು ಹಿಂದೆ ಗಾಡಿಯಲ್ಲಿದ್ದ, ಮುಂದೆ ಗಾಡಿಯಲ್ಲಿದ್ದ. ಆ ಗಾಡಿಯಿಂದ ಇಟ್ಕೊಂಡು ನೋಡಿ ರಂಜಿತ್ ಅಂತ ಇವನು ಮಾಡಲ್ಲ ಬರೋದು ಇಲ್ಲಿ ನಾವೆಲ್ಲ ಒಂದೇ ಕಾಲೇಜು. ಬಿಲ್ಡಪ್ ಕಾಲೇಜ್ ಅನ್ಕೊಂತೀನಿ 10th ಪಾಸ್ ಆದ. ನಾವು ಸುಮ್ಮನೆ ಕಾಲೇಜ್ ಅಂತ ಹೇಳ್ತಾ ಇದ್ದೆ, ಓದ್ತಾ ಇರ್ಲಿಲ್ಲ. ಅಲ್ಲ ನೀವು ಇನ್ನೂ ಜೂನಿಯರ್, ನಾನು ಸೀನಿಯರ್. ಫೇಲ್ ಆಗಿ ನನ್ನ ಮಗ ನಮ್ಮ ಜೊತೆ ಆಮೇಲೆ ಸುಜಯ್ ಅಂತ ಇದ್ದ ಸ್ನೇಹಿತರೆ. ನನಗೆ ಒಂದೆಲ್ಲ ಫುಲ್ ಫ್ರೆಂಡ್ಸ್, ಇವಾಗ ಫ್ರೆಂಡ್ಸೇ. ಇವತ್ತು ಹೋಟ್ಲಿಟ್ಟಿರ್ಬೋದು ಅಷ್ಟೇ. ನಾನು 1000 kg ಬಿರಿಯಾನಿಗಳು ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಆ ಟೈಮಲ್ಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವನಾಗ್ಲಿ ಅವ್ನು ಇನ್ನೊಬ್ಬ ಸುಜಯ್ ಅಂತವನೇ 20 ರೂಪಾಯಿ ಎಗ್ ರೈಸ್ನ 5 ಬಿರಿಯಾನಿ ತಿಂತಿರ್ಲಿಲ್ಲ. ಹೌದು, ಆ ಜೀವನನೇ ಬೇರೆ ಇತ್ತು. ಈ ಕಡೆ ಪಾತ್ರೆ ಬಂದದ್ದು ಸ್ನೇಹಿತರೆ. ಇದು ಭಾನುವಾರದ ಬ್ಲಾಗ್ ಕಂಟಿನ್ಯೂ ಆಗ್ತಿದೆ. ಒಂದು 2 ದಿವಸ ಬಿಟ್ಟು ಇದು ಮಾತಾಡ್ತಾ ಇರೋದು. ಅವತ್ತಾಗಲಿ ನಾನು ಇದ್ದೇ ಸಿಕ್ಕಾಪಟ್ಟೆ ತಡೆಯೋಕ್ಕಾಗಲಿ ಹೋಗಿ ಮಲಗಿಬಿಟ್ಟೆ. ಪ್ರತಿದಿನ ರುಟೀನ್ ಆಗಿರುತ್ತೆ ಆ ಥರ ಕೆಲಸಗಳು. ಸ್ನೇಹಿತರೆ ಇವಾಗ ಅನ್ಕೊಂಬೋದು ಜನ, ಇವಾಗ 150 kg ಮಟನ್ ಬಿರಿಯಾನಿ ಮಾಡ್ದ ಕಸ್ಟಮರ್ ಬರ್ತಿದ್ದಾರೆ, ಎಷ್ಟು ಸೇಲ್ ಆಗುತ್ತೆ, ಎಷ್ಟು ಪ್ರಾಫಿಟ್, ಎಷ್ಟು ಲಾಸು ಅಂತ ಗೊತ್ತಾಗಲ್ಲ. ಸಿಂಪಲ್ ಆಗಿ ಬೇಸಿಕ್ ಆಗಿ ಹೇಳ್ತೀನಿ ಸ್ನೇಹಿತರೆ. 1 kg ಮಾಂಸ, 1 kg ಮಾಂಸಕ್ಕೆ ಹೋಟ್ಲು ಪೀಸ್ ಬಿರಿಯಾನಿ ಪೀಸ್ ಅಂದರೆ 18 ರಿಂದ 20 ಪೀಸ್ ಒಳಗಡೆ 1 kgಗೆ. 1 ಪ್ಲೇಟ್ ಕಸ್ಟಮರ್ಗೆ 5 ರಿಂದ 6 ಪೀಸ್ ಕೊಡ್ತೀನಿ ಅಂದರೆ, 1 ಪ್ಲೇಟ್ ಕಸ್ಟಮರ್ಗೆ 5 ರಿಂದ 6 ಪೀಸ್ ಕೊಡ್ತೀನಿ ಅಂದರೆ ನನಗೆ ಆಗೋದು 3 ಪ್ಲೇಟ್ ಬಿರಿಯಾನಿ. ಅದ್ರ ವೇಳೆ ಏನಾಗಿತ್ತು ಅಂದರೆ ಸ್ವಲ್ಪ ಗಟ್ಟಿ ಇತ್ತು ಮಾಂಸ, ಇದು ಆಯಿತು ಅಂದರೆ ಒಂದು 3.5 ಪ್ಲೇಟ್ ಆಗುತ್ತೆ. ಆ ಥರ ಇರುತ್ತೆ. ನಮ್ಗೆ 1 kg ಮಾಂಸ ಬಂದ್ಬಿಟ್ಟು ನಮಗೆ ಇದು ಹೊಸ್ಕೊಟ್ಟಿದ್ದು 700 ರೂಪಾಯಿ ಕೊಡ್ತಾ ಇದ್ದಾರೆ.
ಆ ಥರ ನಮಗೆ ಇವಾಗ ಮಟನ್ ಬಿರಿಯಾನಿ ಇವಾಗ ಮಾಡಿರ್ತೀವಿ ಸದ್ಯಕ್ಕೆ, ಇವಾಗ ಮಾಡಿದ ತಕ್ಷಣ ಇವಾಗ 150 kg ನಾವು ಫುಲ್ಲು ಇಮಿಡಿಯೇಟಾಗಿ ಸೇಲ್ ಆಗೋಯ್ತಂದರೆ ಸರಿ ಹೋಗುತ್ತೆ. ಆದರೆ ಮತ್ತೆ ಮೆಲ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಮಟನ್ ಹಾಕ್ತಾ ಇರಬೇಕಾದ್ರೆ ಮೆಲ್ಟಿಂಗ್ ಸ್ಟಾರ್ಟ್ ಆಗೋದು. ಇವಾಗ ಮಟನ್ ಇವಾಗ ಮಾಡಿರ್ತೀನಿ, ಎಕ್ಸಾಂಪಲ್ ಇವಾಗ ಹೇಳ್ತೀನಿ ಕೇಳ್ರಿ. 2 ಗಂಟೆ ಮಟನ್ ಬಿರಿಯಾನಿ ಮಾಡಿರ್ತೀನಿ, ನನಗೆ ಅದು 5:30-6 ಗಂಟೆ ಒಳಗಡೆ ಸೇಲ್ ಆಗಿಬಿಡ್ಬೇಕು. ಅದಕ್ಕೆ ಮೇಲೆ ಏನಾದ್ರು ಉಳಿತಂದರೆ ಏನಾಗುತ್ತೆ, ಮಟನ್ ಮೆಲ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ರೈಸ್ಗೆ ಆ ದಮ್ಮಿಗೆ ಎಲ್ಲ ಒಲೆ ಬೇಯಿಸಿರ್ತೀರಲ್ಲ, ಈ ಥರ ಪಾತ್ರೆ ಇರುತ್ತಲ್ಲ ನೋಡಿ, ಇದೇ 150 kg ಪಾತ್ರೆ. ಈ ಪಾತ್ರೆ ಎಲ್ಲ ಫುಲ್ಲು ಬಿಸಿ ಇರುತ್ತೆ. ಅದು ಹೊಡೆದಿರೋ ಹಬೆಗೆ ಮತ್ತು ಈ ಬೆಂಕಿಗೆ ಏನಾಗುತ್ತೆ, ಸ್ಟೀಮಿಂಗ್ ಇರುತ್ತೆ. ನಾವು ಓವನಲ್ಲಿ ಹಿಂಗೆ ಇಟ್ಬಿಟ್ಟು ಸ್ಟೀಮ್ ಮಾಡ್ತೀರಿ 3 ನಿಮಿಷ 4 ನಿಮಿಷಕ್ಕೆ ಸ್ಟೀಮಿಂಗು, ಆ ಥರ ಸ್ಟೀಮ್ ಇರುತ್ತೆ. ಅದು ಒಂದೊಂದೇ ಪೀಸು ಮೆಲ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಬಾಯ್ಲಿಂಗ್ ಥರ. ಅದರಲ್ಲೇ ಮೆಲ್ಟಾಗಿ ಈ ಬನ್ನನ್ನ ಹಿಂಗೆ ಅಂತಿರೋ ಆ ಥರ ಮಾಂಸಕ್ಕೆ ಬಂದ್ಬಿಟ್ಟು ಅವಾಗ ಏನು ಉಳಿಯೋಲ್ಲ ಸ್ನೇಹಿತರೆ. ಹಾಕಿರೋ ಬಂಡವಾಳನೂ ಬರೋಲ್ಲ, ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಒಂದು ಎರಡನೇದು ಲಾಸ್ಟು, ಇವಾಗ ನಾವು ಪ್ರತಿದಿನ ನಾವು ಮಾಡ್ತೀರಿ, ಪ್ರತಿದಿನ ನಾವು ಹೊಸ ಥರನ ಇವತ್ತು ನಮಗೆಲ್ಲ ಗೊತ್ತು ಅಂತ ಮಾಡೋದಲ್ಲ. ಪ್ರತಿದಿನ ಹೋಟ್ಲು ಫೀಲ್ಡು ಪ್ರತಿದಿನ ನಾನು ಇವತ್ತೇ ಮಾಡ್ತಾ ಇದ್ದೀನಿ ಅಂತ ಇಂಟ್ರೆಸ್ಟಾಗಿ ಮಾಡಿದ್ರೆ ಪ್ರತಿದಿನ ಒಂದೇ ಟೇಸ್ಟ್ ಇರುತ್ತೆ, ಒಂದೇ ರುಚಿ ಇರುತ್ತೆ. ಬಿಡೋ ಮಾಡ್ಕೊತೀನಿ, ನನಗೆಲ್ಲ ಗೊತ್ತು, ಇದಾಕೋ ಅದಾಕೋ ಅಂತ ಮಾಡಿದ್ರೆ 100% ಹೋಟ್ಲು ಫೀಲ್ಡ್ ಕಷ್ಟ ಆಗುತ್ತೆ. ಕೆಲವೊಂದು ಹೋಟ್ಲಲ್ಲಿ ತಿಂದಿರ್ಬೋದು, ಎಕ್ಸಾಂಪಲ್ಲು ಬೇರೆ ನನಗೆ ಗೊತ್ತಿದ್ದಂಗೆ ನಾನು ಸುಮಾರು ಕಡೆ ನಾವು ತಿಂದಿರ್ತೀವಿ, ಎಲ್ಲ ಹಸಿ ಸ್ಮೆಲ್ ಹೊಡಿಯುತ್ತೆ. ಬಿರಿಯಾನಿ ಚಿಕನ್ ಬಿರಿಯಾನಿ ಆಗಲಿ ಮಟನ್ ಬಿರಿಯಾನಿ ಆಗಲಿ ತಿಂತಿರ್ಬೇಕಲ್ಲ, ಆ ಫ್ಲೇವರು ಹಸಿ ಸ್ಮೆಲ್ ಹೊಡಿಯುತ್ತೆ. ಅದರಲ್ಲಿ ತಿಳ್ಕೊಬೇಕು ನಾವು ಯಾವ ಮಸಾಲೆಗೆ ಎಷ್ಟೆಷ್ಟು ಆಗಬೇಕು, ಎಷ್ಟೊತ್ತು ಬೇಯಿಸಬೇಕು, ಯಾವ ಥರ ರುಚಿ ಕೊಡಬೇಕು, ಯಾವ ಥರ ಅಂತ ಒಂದೊಂದು ಸ್ಟೆಪ್ಪೇ ನಾವು ಎಲ್ಲ ನಾವೇ ಒಂದೇ ಸತಿ ಕಲಿಯೋಕ್ಕಾಗಲ್ಲ. ಪ್ರತಿಯೊಂದು ಒಂದೊಂದು ದಿನ ನೋಡಿ ನೂರಾರು ಪ್ರಯೋಗಗಳು ಮಾಡಿ ಫೈನಲಾಗಿ ತೊಗೊಂಬರ್ಬೋದು. ಈ ಹಸಿ ಸ್ಮೆಲ್ ಬರಬಾರ್ದು. ಹಸಿ ಸ್ಮೆಲ್ ಬರಬಾರ್ದು ಅಂದರೆ ಇವಾಗ 10 kgಗೆ 3 kgಗೆ ಎಷ್ಟೆಷ್ಟು ಕ್ವಾಂಟಿಟಿ, ಎಷ್ಟೆಷ್ಟು ಕ್ವಾಲಿಟಿ ಕ್ವಾಂಟಿಟಿ ಇದು ಯಾವುದೇ ಎಷ್ಟೆಷ್ಟು ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕಿದ್ರೇ ಆ ಫ್ಲೇವರೆಲ್ಲ ಈಚೆ ಬರೋದು. ಆಯಿತಾ? ಆಮೇಲೆ ಟೇಸ್ಟ್ ಇವಾಗ 3 ಥರ ರೈಸ್ ಇರುತ್ತೆ ಸ್ನೇಹಿತರೆ. 3 ಥರ ರೈಸ್, ಬಾಸುಮತಿ, ಜೀರಾ ಸಾಂಬಾರ್, ಬುಲೆಟಿ, 3 ಥರ ರೈಸ್ ಹಾಕ್ತೀರಿ. ಎಣ್ಣೆ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಾಗಲಿ ಚೆನ್ನಾಗಿರೋ ಕ್ವಾಂಟಿಟಿದ ಎಲ್ಲ ಹಾಕಿ ಮಾಡೋದು. ನಾವು ಮಾಡ್ತಿರಲ್ಲ ಪ್ರಮಾಣ, ಆ ಪ್ರಮಾಣದಲ್ಲಿ ಇವಾಗ 150 kg ನಾವು ಮಟನ್ ಬಿರಿಯಾನಿ ಹಾಕ್ತಿರಂದರೆ ಅದ್ರಲ್ಲಿ ಕಮ್ಮಿ ಇಲ್ಲ ಅಂದ್ರೆ ಒಂದು 25 kg ಕೊಬ್ಬಿರುತ್ತೆ. 20 kg 25 kg ಕೊಬ್ಬಿರುತ್ತೆ. ಆ ಕೊಬ್ಬೆಲ್ಲ ಕರಿಗೆ ರೈಸ್ ಮೇಲೆ ಕೂತ್ಕೊಂಡು ಆ ಟೇಸ್ಟ್ ಬರೋದು. ಬೇರೆ ಥರ ನೀವು ಅಂದ್ಕೊಡಿ ಆ ಹೂವಾಗಲೂ ಏನಿಲ್ಲ ನಡೆಯೋದು ಆರಾಮಾಗಿ ಅದೇ ಕೊಬ್ಬು ಮೇಲೆ ಇರೋದು. ಇವಾಗ ಈ ಹತ್ತಿಬೆಲೆ, ಆನೆಕಲ್ಲು, ದೊಡ್ಡಬಳ್ಳಾಪುರ ಈ ಸುತ್ತಮುತ್ತ ಇರೋ ಮರಿಗಳೆಲ್ಲ ಕೊಬ್ಬು ಮರಿಗಳು. ನಮ್ಗೆ ಇಲ್ಲಿ ತೊಗೊಂಬಂದೆಲ್ಲ ಕೊಡ್ತಾರಲ್ಲ, ಮಾಂಸ ಹೊಡೆದ್ರೆ ಅದರಲ್ಲಿ 30% 40% ಮಾಂಸ ಇದ್ರೆ ಇನ್ನು 40% 60% ಮಾಂಸ ಇದ್ರೆ 40% ಕೊಬ್ಬಿರುತ್ತೆ. ಅದರಿಂದ ರುಚಿ ಚೆನ್ನಾಗಿ ಬರುತ್ತೆ. ನಾವು ಹೆಚ್ಚು ಮಟ್ಟದಲ್ಲಿ ಮಾಡ್ತೀವಿ ಇದೆಲ್ಲ ನೋಡಿ. 150 kg ಪಾತ್ರೆ, 150 kg ಪಾತ್ರೆಯಲ್ಲಿ ಮಾಡಿದ್ರೆ ಎಷ್ಟು ಕೊಬ್ಬು ಬರ್ಬೋದು ನೀವು ಒಂದು ನಿಮಿಷ ಯೋಚನೆ ಮಾಡಿ. ಅದನ್ನೆಲ್ಲ ಕರಿಗೆ ಆ ರುಚಿ ಬರೋದು, ಆ ಥರ ಟೇಸ್ಟು. ಅದೇ ನಾನು ಹೇಳ್ತಿಲ್ಲ ನನಗೆ ಬರುತ್ತೆ ಅಂತ ಒಂದು ದಿವಸ ಮಾಡಿದ್ರೆ ಪ್ರತಿದಿನ ನಾವು ಹೊಸದಾಗೆ ಮಾಡಬೇಕು. ಪ್ರಯೋಗ ಮಾಡಿಕೊಂಡು ಪ್ರತಿದಿನ ನಾನು ಇವತ್ತೇ ಮಾಡ್ತಾ ಇರೋ ರೀತಿಯಲ್ಲಿ ಮಾಡ್ತಾ ಇರೋದು. ಹೋಟ್ಲ್ ಫೀಲ್ಡ್ ಒಂದೊಂದು ದಿನಕ್ಕೂ ಅಪ್ಗ್ರೇಡ್ ಆಗ್ತಿರುತ್ತೆ, ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ. ಟೇಸ್ಟ್ದಾಯಿತು ಈ ಥರ ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು ಅಂತ. ಆಮೇಲೆ ಲಾಸ್ಟ್ ಹೇಳ್ತೀನಿ ಕೇಳ್ರಿ. ಅದೇ ಹೇಳಿಲ್ಲ, ಲಾಸ್ ಅಂದರೆ ಇವಾಗ ಇಷ್ಟು ಮಾಡಿರ್ತೀನಿ, ಇಷ್ಟು ಕ್ವಾಂಟಿಟಿಯಲ್ಲಿ ಹೋಗಿರಬೇಕು, ಈ ಟೈಮಲ್ಲಿ ಹೋಗಿರಬೇಕು, ಈ ಪ್ರಮಾಣದಲ್ಲಿ ಮಾಡಿರ್ತೀನಿ, ಹಿಂಗೆ ಹೋಗ್ಲೇ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ. ಕೆಲವೊಂದು ಟೈಮ್ ನೋಡಿ, ಇವತ್ತು ಪೌರ್ಣಮಿನೇ ಮತ್ತು ಇವತ್ತು ಹಿಂಗೆ ಸ್ವಲ್ಪ ಉಳಿದೋಗಿದೆ, ಮಟನ್ ಮೆಲ್ಟಿಂಗ್ ಸ್ಟಾರ್ಟ್ ಆಗಿದೆ, ಹಿಂಗಂದ್ರೆ ಅವತ್ತೆಲ್ಲ ಲಾಸು, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಜನ ತಿಳ್ಕೊತಾರೆ ಇನ್ನೊಂದು ಏನೋ ಈ ವಿಚಾರ ಹೇಳಲೇಬೇಕು. ಇದು ತುಂಬ ದಿನ ಅಂದ್ಕೊಂಡು ಹೇಳೋಕ್ಕಾಗಲಿಲ್ಲ ಸ್ನೇಹಿತರೆ. ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಬಿಸ್ನೆಸ್ ಮಾಡೋದೆಲ್ಲ ದುಡ್ಡುಗೋಸ್ಕರನೇ. ಯಾರೋ ಅವ್ರು ಸ್ವಾರ್ಥಕ್ಕೆ ಮಾಡಲ್ಲ. ನಾನು ಸಂಪಾದನೆ ಮಾಡಬೇಕು, ಇನ್ನೊಬ್ಬನ ಸಂಪಾದನೆ ಮಾಡಬೇಕು, ನೀವು ನೋಡೋರು ಅಷ್ಟೇ ಸಂಪಾದನೆ ಮಾಡಬೇಕು ಅಂತಲೇ ಮಾಡೋದು. ಎಕ್ಸಾಂಪಲ್, ಒಬ್ಬ ಹೋಟೆಲ್ ಇಟ್ಟಿರ್ತಾನೆ, ಕರೆಸಿರ್ತಾನೆ. ಅವನು ಬಿಸ್ನೆಸ್ ಆಗಲಿ ಅಂತ ಇನ್ನೊಬ್ಬ ಯೂಟ್ಯೂಬರ್ಸ್ನ ಕರೆಸಿ ಪ್ರಮೋಷನ್ ಮಾಡಿರ್ತಾನೆ. ಯೂಟ್ಯೂಬರ್ ಸುಮ್ಮನೆ ಬರ್ತಾನೆ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ? ಯೂಟ್ಯೂಬರ್ ಯಾರು ಸುಮ್ಮನೆ ಬರಲ್ಲ. ನೀವು ಅಂದ್ಕೊಂಡಿರ್ಬೋದು ಅಷ್ಟೇ, ಯೂಟ್ಯೂಬರ್ ಬಂದುಬಿಡ್ತಾನೆ, ಮಾಡಿಬಿಡ್ತಾರೆ, ಐಪ್ ಕೊಟ್ಬಿಡ್ತಾರೆ ಅಂತ. ಎಕ್ಸಾಂಪಲ್ಲು, ಇದೇ ಒಂದು 3-4 ವರ್ಷದಿಂದ ನಮ್ಮ ಅಪ್ಪ ಹತ್ರ ಐಪ್ಯಾಡ್ ಫೋನ್ ಇದ್ದಿದ್ದು. ಇವಾಗ ನಮ್ಮ ಅಪ್ಪ ಹತ್ರ ಸ್ಕ್ರೀನ್ ಟಚ್ ಫೋನ್ ಇರೋದು. ನಮ್ಮ ಅಪ್ಪನೂ ಕೂಡ ನೋಡ್ತಾರೆ, ನಮ್ಮ ಅಮ್ಮನೂ ನೋಡ್ತಾರೆ. ಇವಾಗ ನಮ್ಮ ಅಪ್ಪ ಅಮ್ಮಗೂ ಫೋನ್ ಬಗ್ಗೆ ಐಡಿಯಾನೇ ಇರಲಿಲ್ಲ, ಹಿಂಗೆ ಈ ಥರ ಅಂತ. ಇವಾಗ ಪ್ರತಿದಿನ ಅವರೇ ಅಪ್ಗ್ರೇಡ್ ಆಗ್ಬಿಟ್ಟವ್ರು, ಎಲ್ಲ ಫೋನಲ್ಲೇ ನೋಡೋದು. ಇವಾಗ ನಾವು ಜನಕ್ಕೆ ತಲುಪಿಸ್ಬೇಕಂದ್ರೆ ಫೋನ್ ಮುಖಾಂತರನೇ ತಲುಪಿಸ್ಬೇಕು, ಬೇರೆ ಮುಖಾಂತರ ಏನು ಚಾನ್ಸೇ ಇಲ್ಲ, ತಲುಪಿಸೋಕ್ಕಾಗೋದು ಇಲ್ಲ. ಕೆಲವು ಜನ ಹೇಳ್ತಾರೆ ಇದು ಬಿಸ್ನೆಸ್. ಇನ್ಸ್ಟಾಗ್ರಾಮಲ್ಲಿ ಒಂದು ಮನೆ ವೀಡಿಯೋ ಹಾಕೋದೆ, ಅದು ಎಷ್ಟು 8 ಲಕ್ಷ 9 ಲಕ್ಷ ಹೊಡಿದೆ. ಜನ ಹೇಳ್ತಾರೆ ಇದು ಬಿಸ್ನೆಸ್. ಹೌದಪ್ಪ, ನಾನು ಬಿಸ್ನೆಸ್ಸೇ ಮಾಡ್ತಾ ಇರೋದು, ನಾನು ಜನಕ್ಕೆ ಮೋಸ ಮಾಡ್ತಾ ಇಲ್ಲ. ನೀನು ಬಂದು 2000 ರೂಪಾಯಿ ಬಿಲ್ ಮಾಡ್ತೀಯ, ನಿಂದು ಏನು ಟೋಕನ್ ಇದೆ ಸೀಲ್ ಹೊಡೆದ್ಬಿಟ್ಟು ಡಬ್ಬದಲ್ಲಿ ಹಾಕ್ತೀಯ, ನಿಂಗೆ ಹಣೆ ಬರೋ ಇತ್ತಂದರೆ ಎತ್ಕೊಂತೀಯ.
ಅದೇ ನಾನು ಇನ್ನೊಬ್ಬ ಯೂಟ್ಯೂಬನ್ನ ಕರ್ಸ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಅವ್ನಿಗೆ 25,000 30,000 ಕೊಡೋದು ನಿನ್ಗೆ ಗೊತ್ತಾಗುತ್ತೆ ಅದು. ಇವಾಗ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಆಗಲಿ ಯೂಟ್ಯೂಬರ್ಸ್ ಆಗಲಿ ಅವ್ರನ್ನೆಲ್ಲ ಕರ್ಸು, ನೀವು ನೋಡೋಣ ಮಾತಾಡೋರು ಕಾಮೆಂಟ್ ಮಾಡ್ತಿರಲ್ಲ ಅಣ್ಣ. ನೀನು ಹೇಳ್ದಂಗೆ ಕರೆಕ್ಟು. ಇನ್ಸ್ಟಾಗ್ರಾಮ್ ಮೊನ್ನೆ ರೀಸೆಂಟಾಗಿ ಕರೆಕ್ಟಾಗಿ 8 ತಿಂಗಳ ಹಿಂದೆ ಒಬ್ಬರಿಗೆ 2,000 3,000 ತೊಗೊತಾ ಇದ್ರು. ಇವಾಗ ಮಿನಿಮಮ್ ಅಂದರೆ 40,000 25,000 ಅಂದರೆ ಅವ್ರ ಬಿಸ್ನೆಸ್ ಅದು ಬರೀ 100Kಗೆ. ನನಗೆ ಶಾಕ್ ಆಯಿತು. ಅಂದರೆ ನಾನು ಕೇಳಿದವಾಗ ಈ ರೀಸೆಂಟಾಗಿ ಒಂದು 4-5 ಜನ ಕೇಳಿದ್ದೆ. ಮಿನಿಮಮ್ ಅಂದರೆ 25,000. ಅವ್ರಿಗೆ ನಾನು 2,000 3,000 ಕೊಟ್ಟಿರೋ ಜ್ಞಾಪನ ಇದೆ ನನ್ನ ಹತ್ರ. ಇವಾಗ ಬರೀ 8-6 ತಿಂಗಳಿಗೆ 25,000 ಕೇಳ್ತಾ ಇದ್ದಾರೆ. ಅದು ಅವ್ರ ಬಿಸ್ನೆಸ್ ಮಗ. ನಾನು ನೀನು ಮಾತ್ರ ನನಗೆ ಅನಿಸ್ದಂಗೆ ಏನಾಯ್ತು ಅಂದರೆ ಇದು ತುಂಬಾ ಹೆವಿ ಅನಿಸ್ಬಿಡ್ತು. ಅಲ್ಲ ಇದು ನಾನು ನೀನಲ್ಲ, ಅವ್ರವ್ರ ಬಾಧೆ ಅವ್ರವ್ರು ಗೊತ್ತು. ಇವಾಗ ನನ್ನ ಬಾಧೆ ನಾನು ಹೇಳ್ಕೊತಾ ಇದ್ದೀನಿ. ಇವಾಗ ನಾನು ಏನು ಗೊತ್ತು ಹೇಳ್ತಾ ಇರೋದು ಎಕ್ಸಾಂಪಲ್ಲು. ಇವಾಗ ಒಬ್ಬ ಇನ್ಫ್ಲೂಯೆನ್ಸ್ ಅವ್ನು ಬರ್ತಾನೆ, ಅವ್ನು ಸುಮ್ಮನೆ ಬಿದ್ದಿರಲ್ಲ. ಅವನು 1 ಮಿಲಿಯನ್ ಮಾಡೋಕ್ಕೆ 5 ಲಕ್ಷ ಮಾಡೋಕ್ಕೆ 3 ಲಕ್ಷ ಮಾಡೋಕ್ಕೆ ಅವನು ಕಷ್ಟಪಟ್ಟಿದ್ದಾನೆ. ಪಟ್ಟಿಲ್ಲ ಅಂತಲ್ಲ, ನಾನು ಎಕ್ಸಾಂಪಲ್ ಏನು ಗೊತ್ತಾ ಹೇಳ್ತಾ ಇರೋದು. ನಾನು ನೀವು ನಮ್ಮ ಮಾವರೆಲ್ಲ ಸೇರಿ ಏನೋ ಒಂಥರ ಇಕ್ಕದ್ರಿ ಕಾಮೆಂಟ್ ಮಾಡ್ತಾರೆ, ಇದು ಬಿಸ್ನೆಸ್. ಹೌದಪ್ಪ, ನಾನು ಬಿಸ್ನೆಸ್ ಮಾಡ್ತಾ ಇರೋದು. ನಾನು ಜನಕ್ಕೆ ನೀನು ಕೊಟ್ಟಿರೋ ದುಡ್ಡುಗೆ ನಾನು ಬಿಲ್ಲು ಕೊಡ್ತೀನಿ, ಊಟನೂ ಮಾಡ್ಕೊಂಡು ಹೋಗ್ತೀನಿ. ನೀನು ಹಣೆ ಬರ ಇತ್ತು ಅಂದರೆ ನೀನು ಗಾಡಿನೂ ತೊಗೊಂಡು ಹೋಗ್ತೀಯ, ಐಫೋನು ತೊಗೊಂಡು ಹೋಗ್ತೀಯ, ಎಲೆಕ್ಟ್ರಿಕ್ ಗಾಡಿನೂ ತೊಗೊಂಡು ಹೋಗ್ತೀಯ. ಅದು ನಿನ್ನ ಕೆಪಾಸಿಟಿ. ನಾನು ಇನ್ನೊಬ್ಬನ ಯೂಟ್ಯೂಬರ್ನ ಇವ್ರ ಕರೆಸ್ಬಿಟ್ಟು ನೀವು ವೀಡಿಯೋ ಮಾಡಿಕೊಡ್ರಿ ನನಗೆ ಇಷ್ಟು ಕೊಡ್ತೀನಿ ಅಂತ ಕೇಳಿಲ್ಲ. ಅದು ಯೂಟ್ಯೂಬರ್ಸ್ಗೆಲ್ಲ ಕೊಟ್ಟಿದ್ದು ಆಯಿತು, ಮಾಡಿಸಿದ್ದು ಆಯಿತು, ಎಲ್ಲ ಮುಗೀತು. ಅದಕ್ಕೆ ನಾನೇ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿತ್ತು. ಅದನ್ನು ತಿಳ್ಕೊಳ್ರಿ ಮೈಂಡಲ್ಲಿ. ಅಷ್ಟೆಲ್ಲ ದುಡ್ಡು ಕೊಟ್ಟಿದ್ಮೇಲೆ ಇದು ಯಾಕೆ ನಾನು ಮಾಡಬಾರ್ದು ಅಂತ ಡಿಸೈಡಾಗಿ ನಾನು ಮಾಡಿ ಯೂಟ್ಯೂಬಲ್ಲಿ ನೀವೆಷ್ಟು ದುಡಿತೀರೋ ಅದು 10ರಷ್ಟು ದುಡಿಬೋದು. ನಿಮ್ಮ ಮನೆ ಬರ ಇದ್ದಷ್ಟು, ನಿಮ್ಮ ಕೆಪಾಸಿಟಿ ಇದ್ದಷ್ಟು ಬರೆದಿಟ್ಕೊಳ್ರಿ. ಹೇಳ್ತೀನಿ, ಕಂಟೆಂಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಇವಾಗ ಹೇಳ್ತಲ್ಲ, ಏನಾಗಲಿ ಯೂಟ್ಯೂಬಲ್ಲಿ ಡಿಸೈಡ್ ಮಾಡಿದ್ದೀರಿ, ವಾರಕ್ಕೆ 2-3 ವೀಡಿಯೋ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಾನು ಯಾರು ತಲೆಗೆ ಹಾಕುವಂತ ಇರಲಿಲ್ಲ. ನನಗೆ ಒಂದಿನಲ್ಲೂ ಯೋಚನೆ ಮಾಡಿ ಏನೇನೋ ಮಾಡ್ತಾರೆ ಜನ, ನಾನು ಅಲ್ಲೋದೆ ಇಲ್ಲೋದೆ ತಗೊಂಬಂತೆ ಅದು ತಗೊಂಬಂದು. ನಾವು ಜನ ನಮ್ಮನ್ನು ಇಷ್ಟಪಡ್ತಾರೋದ್ರೆ ಏನೋ ಒಂದಾಗಲಿ ಕಂಟೆಂಟ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಮಾವನಿಗೆ ಹೇಳಿದ್ದೀನಿ. ನಾವು ವಾರಕ್ಕೆ 2-3 ವೀಡಿಯೋ 100% ಬಿಡಲೇಬೇಕು. ಇನ್ನು ಆಗಲ್ಲ. ಇನ್ನು ಸುಮ್ಮನೆ ಅದು ಇದೆಲ್ಲ ಮಾಡ್ತಾರೆ ಜನ ನಮ್ಮನ್ನು. ಅವ್ರ ಪಾಪ 100 ಜನ ಕೇಳ್ತಾರೆ. ಸುಮ್ಮನೆ ಬಿಲ್ಡಪ್ ಕೇಳ್ಕೊಳೋದಲ್ಲ. ಹೋಟ್ಲ ಹತ್ರ ಬಂದಾಗ ಏನೋ ತಿಂಗ್ಳಿಗೊಂದು ವೀಡಿಯೋ ಮಾಡಲ್ಲ, ವಾರಕ್ಕೊಂದು ವೀಡಿಯೋ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಹೇಳಿದ್ನಲ್ಲ, ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಬಂದರೆ ಎಷ್ಟು ಗಂಟೆಗೆ ನಿದ್ದೆ ಇರಲ್ಲ, ಎಷ್ಟು ಗಂಟೆಗೆ ಮೈಂಡ್ ಅಪ್ಸೆಟ್ ಆಗುತ್ತೆ. ನಿದ್ದೆ ಒಂದು ದಿನ ಕೆಟ್ಬಿಟ್ರೆ ಈ ತಲೆ, ಈ ಕಣ್ಣು, ಈ ಮೂಗಲ್ಲ ನೋವ್ತಾ ಇರುತ್ತೆ ಸ್ನೇಹಿತರೆ. ನಿದ್ದೆ ಇರಲ್ಲ. ಇಲ್ಲಿ ಈಚೆ ಬಂದರೆ ಹಿಂಗೆ ಏನೋ ಎಷ್ಟೋ ಕುಡ್ದಿದ್ದ ಥರ ಆಗ್ತಾ ಇರುತ್ತೆ ಬಾಡಿ. ಅದಕ್ಕೆ ಇವಾಗ ಏನು ಮಾಡ್ತೀನಿ, ಬೆಳಿಗ್ಗೆ ಬಂದು ಸ್ವಲ್ಪ ಹೊತ್ತು ಮನೇಲಿ ಮಲಗಿಬಿಟ್ಟಿರ್ತೀನಿ. ಮನೇಲಿ ಮಲಗಿ ಮತ್ತೆ ಬರ್ತೀನಿ. ಆ ಥರ ಮಾಡಿಕೊಂಡು ರೊಟೀನ್ ಮಾಡ್ಕೊಂಡಿದ್ದೀನಿ. ಇನ್ನಾದ್ರೆ ಪ್ರತಿದಿನ ನಿದ್ದೆ ಕಟ್ಟಿ ಮಾಡಬೇಕಾದ್ರೆ ಒಂದೊಂದು ದಿನ ಆಗಲ್ಲ. ಅದು ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಆ ಥರ ಇದು ಇನ್ಫ್ಲೂಯೆನ್ಸರ್ಗೆ ಏನು ಗೊತ್ತಾ ನಾನು ಹೇಳ್ತಿರೋದು. ನಾನು ಮಾಡ್ತಾ ಇರೋದು ನಂದಕ್ಕೆ, ನನ್ನ ಬಿಸ್ನೆಸ್ಗೆ. ನನಗೆ ಬಿಸ್ನೆಸ್ ಮಾಡಬೇಕಂತ ಎಲ್ಲರೂ ಮಾಡೋದು ಅವ್ರ ಬಿಸ್ನೆಸ್ಸೇ. ಜನ ಇಷ್ಟಪಡೋದು, ರುಚಿ ಪಡೋದು ಅವ್ರ ಅಭಿಪ್ರಾಯ. ಒಬ್ಬೊಬ್ಬರಿಗೆ ನನ್ನ ಹತ್ರ ನಂದು ಹೋಟ್ಲ ಹತ್ರ ಸ್ವಲ್ಪ ಪಾರ್ಕಿಂದ ಅನುಕೂಲ ಇಲ್ಲ. ಹಾಕೋರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರೋರು ಇಲ್ಲೇ ತಿನ್ಬೇಕು ಅಂತ ಮೈಂಡಲ್ಲಿ ಮನೆ ಹತ್ರ ಗಾಡಿ ಸ್ಟಾರ್ಟ್ ಮಾಡಿರ್ತಾರೆ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ತಾರೆ ಯಾರನ್ನಾಗಲಿ ಹೋಟ್ಲು ಕಸ್ಟಮರ್ಸು. ಸ್ಟಾರ್ಟ್ ಮಾಡಿದ್ದಾನೆ ನಾನು ಇಲ್ಲಿ ಅಕ್ಷಯ್ಗೆ ಹೋಗ್ಬೇಕು, ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಹಾಕ್ಕೊಂಡೆ ನೀನು ಯಾವುದೇ ಜಾಗಕ್ಕೆ ಹೋಗಲ್ಲ, ಅದೇ ಜಾಗಕ್ಕೆ ಬಂದು ನೀನು ಗಾಡಿ ನಿಲ್ಸೋದು. ಆ ಥರ ಕಸ್ಟಮರ್ಸ್ ಇರ್ತಾರೆ. ಅವರಿಂದ ನಾವು, ನಮ್ಮಿಂದ ಅವರು ಎಲ್ಲ ಚೆನ್ನಾಗಿದ್ದೀರಿ, ಏನೂ ತೊಂದರೆ ಇಲ್ಲ. ಎಲ್ಲ ಜನ ಬಂದರೆ ನಾನು ಒಬ್ಬನೇ ಮಾಡ್ಕೊಂಡು ಒಬ್ಬನೇ ತಿನ್ನೋಕ್ಕಂತೂ ಆಗಲ್ಲ. ಜನಕ್ಕೆ ನಾನು ಏನು ಬೇಕೋ. ಆಮೇಲೆ ಪ್ರತಿದಿನ ಭಾನುವಾರ ಬೆಳಿಗ್ಗೆ 2 ಗಂಟೆಯಿಂದ 150 kgಯಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪ್ರತಿದಿನ ಇವತ್ತರೆಗೂ 5 ವರ್ಷದಿಂದ ಲೆಗ್ ಪೀಸ್ ಕೊಡ್ತೀನಿ. ಬರೀ ಲೆಗ್ ಪೀಸ್ ಕೊಡೋದಕ್ಕೆ ಭಾನುವಾರ ಒಂದು ದಿವಸಕ್ಕೆ 20,000 ಬೇಕು ಸ್ನೇಹಿತರೆ ನನಗೆ. ಆ ಥರ ಜನಕ್ಕೆ ಒಂದೊಂದೇ ಇಟ್ಕೊಟ್ಟು ಎಲ್ಲ ಮಾಡ್ತೀನಿ. ಏನದು ಬಿಸ್ನೆಸ್ ಅಂತ ಏನೋ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಿದೆ. ಕೆಲವೊಂದು ಟೈಮಲ್ಲಿ ಏರುಪೇರು ಆಗುತ್ತೆ. ಬಿಸ್ನೆಸ್ ಲಾಸು ಪ್ರಾಫಿಟ್ ನಡೀತಿರುತ್ತೆ. ಅದು ನಾವು ಹೆಂಗೆ ಎಷ್ಟು kg ಹೆಂಗೆ ಸೇಲ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ನೆಕ್ಸ್ಟ್ ಕೇಳಿ ಸ್ನೇಹಿತರೆ, ಈ ಹುಡುಗರು ಯಾರ್ಯಾರು ಇದ್ದಾರೆ ಈ ಕಾಲದಲ್ಲಿ ಹುಡುಗರು ಎಲ್ಲ ಜೋಶ್ ಇದೆ. ನಾನು ದುಡಿಬೇಕು, ಏನೇ ಮಾಡಬೇಕು, ಇದು ಮಾಡಬೇಕಂತ. ಸ್ನೇಹಿತರೆ, ಎಲ್ಲ ಹೊಸಕೋಟೆ ಕಡೆ ಆಗಲಿ ಇನ್ನೊಂದು ಜಾಗದಲ್ಲಿ ಹೋಗ್ದಂಗೆ ಮಟನ್ಗೆ ಎಲ್ಲ ಕಡೆನೂ ಸೇಲ್ ಆಗಲ್ಲ. ಕೆಲವೊಂದು ಊರಲ್ಲಿ ಕೆಲವೊಂದು ಜಾಗದಲ್ಲಿ ಮಾತ್ರ ಮಟನ್ ಅಷ್ಟು ಪ್ರಮಾಣದಲ್ಲಿ ಸೇಲ್ ಆಗೋದು. ಅದನ್ನು ಬಿಟ್ಬಿಟ್ರಿ, ನಿಮ್ಗೇನೋ ಈ ಥರ ಹೋಟ್ಲು ಮಾಡಬೇಕಾ, ಇನ್ನೊಂದು ಏನೋ ಮಾಡಬೇಕಾ, ಬನ್ನಿ ನನ್ನ ಹತ್ರ ಹೇಳ್ತೀನಿ. ಈ ಥರ ಮಾಡಿರಿ, ಈ ಥರ ಮಾಡ್ಕೊಂಡಂತ ನೀವು ಬೇಸಿಕ್ಕಾಗಿ ಏನೇನು ಮಾಡ್ಕೊಂಡು ಹೋಗೋದು, ಸಣ್ಣ ಪುಟ್ಟ ಏನೇನು ಮಾಡ್ಕೊಂಡು ಹೋಗೋದು ಅದು ಮಾಡ್ಕೊಂಡು ಹೋಗೋ ಐಡಿಯಾನು ಕೊಡ್ತೀನಿ. ನೀವು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಆದಷ್ಟು ನೀವೇನೋ ಕಾಂಪಿಟೇಷನ್ ಇರೋ ಜಾಗದಲ್ಲಿ ಮಾಡೋಕ್ಕಿಂತ ಕಾಂಪಿಟೇಷನ್ ಇಲ್ದಿದ್ದ ಜಾಗದಲ್ಲಿ ಮಾಡಿರಿ. ಅಲ್ಲಿ ಹೊಸದಾಗಿ ಏನೋ ಕ್ರಿಯೇಟ್ ಮಾಡಿ ನಾನು ಅದನ್ನು ಹೇಳಬಲ್ಲೆ ಅಷ್ಟೇ. ನನಗೆ ರಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸ್ನೇಹಿತರೆ, ಹೇಳ್ತೀನಿ. ರಸ ಮಾಡೋಕ್ಕೂ ಬರ್ತಾ ಇರಲಿಲ್ಲ ನನಗೆ. ಒಂದೊಂದೇ ನಾಯಿ ನಮ್ಮ ಮನೇಲಿ ನಮ್ಮಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ಯಾರು ಕಲಿಸ್ಕೊಟ್ಟಿದ್ದಾರೆ. ಅದು ನನಗೊಂದು ಫ್ಯಾಷನ್ ಅಷ್ಟೇ. ಏನೋ ಒಂದು ಮಾಡ್ತಾ ಇರ್ಬೇಕು. ನಾನು ಅವಾಗ ಅದು ಇದು ಪ್ರಯೋಗಗಳು ಮಾಡ್ಕೊಂಡು ಒಂದಷ್ಟು ಕಂಟೆಂಟ್ಗಳನ್ನ ಹುಡುಕಿಕ್ಕಿದ್ದೀನಿ. ಆಮೇಲೆ ಮಶ್ರೂಮ್ದು ತುಂಬ ಜನ ಕೇಳ್ತಾರೆ, ಏನೋ ವೆಜ್ ಮಾಡಿರಿ ಅಂತ. ನಾನು ಏನು ಡಿಸೈಡ್ ಮಾಡ್ತೀನಿ, ಭಾನುವಾರ ಒಂದೇ ಒಂದು ದಿನ ವೆಜ್ ಲವರ್ಸ್ ಮಾತ್ರ.
ಭಾನುವಾರ ಒಂದೇ ಒಂದಿನ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ. ಮಟನ್ ಬಿರಿಯಾನಿ ತಿಂದ್ರೂ ಮಶ್ರೂಮ್ ಬಿರಿಯಾನಿ ತಿಂದ ಮಟನ್ ಬಿರಿಯಾನಿ ತಿನ್ನೋ ಅಂತ ಅಷ್ಟು ತಲೆ ಕೆಟ್ಟೋಗ್ಬೇಕು. ಆ ರೀತಿಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತೀನಿ. ಯಾವಾಗ ಏನು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ತೀನಿ. ಆ ಟೈಮಲ್ಲಿ ವೆಜ್ಜವರು ಅಷ್ಟೇ, ನೀವು ಮಿಸ್ ಮಾಡ್ದಿರಾ ಬಂದು ಆರಾಮಾಗ್ತೀನಿ. ಅದಕ್ಕೊಂದು ಸಪ್ರೇಟ್ ಪಾತ್ರೆ. ವೆಜ್ ತಿನ್ನೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ ಚೌಟ್ ಎತ್ಕೊಂಬಂದು ಇದರಲ್ಲಿ ಇಟ್ಬಿಡ್ತಾರೆ, ಇದನ್ನ ಚೌಟ್ ಅದರಲ್ಲಿ ಇಟ್ಬಿಡ್ತಾರೆ ಅಂತ. ನಿಮಗೆ ಪ್ಯೂರ್ 100% ವೆಜ್ ಕೊಡ್ತೀನಿ, ಮಶ್ರೂಮ್ ಬಿರಿಯಾನಿ ಕೊಡ್ತೀನಿ. ಹೌದು, ಯಾವತ್ತು ಅಂತ ಹೇಳ್ತೀನಿ. ಅತಿ ಶೀಘ್ರದಲ್ಲೇ ರೆಡಿಯಾಗಿರಿ. ವೆಜ್ ಬಂದವರು ಬರ್ರಿ. ವೆಜ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಆಗಲಿ, ಕಬಾಬ್ ಗೋಬಿ ಮಂಚೂರಿ, ಏನೋ ಒಂದು ಡಿಫ್ರೆಂಟ್ ಕಬಾಬಲ್ಲಿ ಏನೋ ಒಂದು 2 ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು 2 ಥರ ಪ್ರಯೋಗ ಮಾಡಿಬಿಟ್ಟು ಮಶ್ರೂಮ್ ಬಿರಿಯಾನಿ 100% ಸಕ್ಸಸ್ಸಾಗಿ ಮಾಡ್ಕೊಡ್ತೀನಿ. ತಲೆನೇ ಕೇಳ್ಸ್ಕೊಂಡ್ಬರ್ರಿ, ಬರ್ರಿ ಹೊಟ್ಟೆ ತುಂಬ ತಿನ್ನಿರಿ. ನಾನು ಮಶ್ರೂಮ್ಗೆ ಸೈಡ್ಗೆ ಮಶ್ರೂಮ್ ಕಬಾಬ್ ಏನೋ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಅದು ಏನೋ ನಾನ್ ವೆಜ್ ಓಡ್ತಿದೆ, ವೆಜ್ಜಿಗೆ ಬಂದು ತಿನ್ನಲಿ, ವೆಜ್ಜವರು ಇಷ್ಟಪಟ್ಕೊಂಡು ಬಂದು 4 ಗಂಟೆ 3 ಗಂಟೆ 5 ಗಂಟೆಗೆ ಬಂದು ಹೊಟ್ಟೆ ತುಂಬ ಅವರು ಊಟ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ವೆಜ್ಜವ್ರಿಗೆ ಇದೊಂದು ಮಾಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲೇ ಮಾಡ್ತೀನಿ. ಸ್ನೇಹಿತರೆ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇದೇ ಥರ ಒಂದೊಂದೇ ಕಂಟೆಂಟಿನ ವಾರಕ್ಕೆ 2-3 ಬರ್ತಿರುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಇನ್ನು ಡಿಸೈಡ್ ಮಾಡಿದ್ದೀರಿ, ಜನರ ಮಧ್ಯೆ ನಾವು ಇದ್ದೀನ ಫಸ್ಟ್ ಥರ ಮಾಡ್ದಂಗೆ ವಾರಕ್ಕೆ, ತಿಂಗಳಿಗೆ, 15 ದಿವಸಕ್ಕೆ, 20 ದಿವಸಕ್ಕೆ ವಿಡಿಯೋ ಅಲ್ಲ. ಇನ್ನು ಮೇಲೆ ವಾರಕ್ಕೆ 2, 1, 3 ಇರುತ್ತೆ. ನಮ್ಮ ಮನೆ ಬರ ಇತ್ತು ಅಂದರೆ ವಾರಕ್ಕೆ 15 ವಿಡಿಯೋ ಮಾಡಿಬಿಡ್ತೀನಿ. ಆ ಥರ ಡಿಸೈಡ್ ಮಾಡ್ತೀನಿ. ಆದಷ್ಟು ಫನ್ನು, ನಮ್ಮ ಫ್ರೆಂಡ್ ಸರ್ಕಲ್ಲು, ನಾವು ಅಲ್ಲಿ ಇಲ್ಲಿ ಹೋಗಿ ಬರೋದು, ಆ ರೀತಿಯಲ್ಲಿ ಒಂದು 4-5 ವೀಡಿಯೋಸ್ ಮಾಡೋ ಥರ ಮಾಡ್ತೀನಿ. ಆದಷ್ಟು ನಿಮ್ಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಟಾಟಾ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.